ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವಾಗ ಒಂದು ಟೈಮ್ 2 ಆಗಿದೆ, 2:30. 2 ಅನ್ಕೊತೀನಿ. ಮಳೆ ಬರ್ತಿದೆ ಆ್ಯಂಡ್ ನಾವಿವತ್ತು ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮೇನ್ಲಿ ಏನಂದರೆ ಸೀರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನಾನು, ಚಿಕ್ಕಮ್ಮ, ಅಮ್ಮ, ಅತ್ತೆ, ನನ್ನ ಮಗಳು ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಏನು ತಗೊಳ್ಳೋದಂತ ಸ್ಟಿಲ್ ನಾನು ಡಿಸೈಡೇ ಆಗಿಲ್ಲ, ಕನ್ಫ್ಯೂಸ್ ಮೈಂಡಲ್ಲಿದ್ದೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಒಂದು ಕಡೆ ಮೈಸೂರು ಸಿಲ್ಕ್ ಅಂದ್ಕೊಂಡಿದ್ದೀನಿ, ಇನ್ನೊಂದು ಕಡೆ ನನ್ನ ತಂಗಿ ಎಂಗೇಜ್ಮೆಂಟಿಗೆ ತೊಗೊಂಡಿದ್ಲು ಕಾಂಚೀವರಂ ಆ ಥರ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ದಟ್ ವಿಡಿಯೋನ ಕೊನೆವರೆಗೆ ನೋಡಿ, ಯಾವ ಸೀರೆ ತೊಗೊಂಡೆ, ಎಷ್ಟು ಪ್ರೈಸ್ ಅಂತೆಲ್ಲ ಹೇಳ್ತೀನಿ. ಓಕೆನಾ? ಟೀ ಹೋಗಣ್ವಾ? ಏನು ಡಿಸೈಡ್ ಮಾಡಿದ್ದೀರಾ, ಏನು ತಗೋಬೇಕು ಅಂತ? ಅಂಡ್ ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ಎಲ್ಲ ಹೇಗೆ ನಡೀತಾ ಇದೆ? ಆ್ಯಂಡ್ ಕ್ಲೀನಿಂಗ್ ಇನ್ನೂ ಶುರು ಮಾಡಿಲ್ಲ. ಶಾಪಿಂಗ್ ಇವಾಗ ಹೋದ್ರೆ ಅಲ್ಲಿ ಹೋಗಿ ಯಾವ ಥರ ತಗೊಳ್ಳೋದಂತ ಡಿಸೈಡ್ ಮಾಡ್ತೀನಿ. ನೀವು ಮೈಸೂರು ಸಿಲ್ಕೆ ಅಲ್ವಾ? ಅಲ್ಲೋಗಿ ಸೊ ಹಾಗಿದ್ರೆ ನೀವು ಮೈಸೂರು ಸಿಲ್ಕ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ? ಕನ್ಫರ್ಮ್ ಆಗಿಲ್ಲ. ಅಲ್ಲಿ ಹೋಗಿ ನನಗೆ ಯಾವ್ದು ಇಷ್ಟ ಆಗುತ್ತೆ ತಗೋತೀನಿ. ಎಲ್ಲೋಗೋಣ ಫಸ್ಟ್? ಇವಾಗ ಫಸ್ಟು ಅನುರಾಧಾಗೆ ಹೋಗೋಣವಾ? ಆಮೇಲೆ ಇದಕ್ಕೆ ಹೋಗೋಣವಾ? ಸುಮಂಗಲಿ ಸಿಲ್ಕ್ ಹೊಸವ್ಗೆ? ಓಕೆ, ಸರಿ, ಇವಾಗ ಹೋಗೋಣವಾ? ನಾನಿವಾಗ ಕ್ಯಾಬ್ ಬುಕ್ ಮಾಡ್ತಿದ್ದೀನಿ ಹೋಗೋಣ ಅಂತ. ಯಾಕಂದರೆ ಅರುಣ್ ಕೂಡ ಆಫೀಸ್ಗೆ ಹೋಗಿದ್ರು. ನಾನು ಫ್ರೈಡೇ ಲೀವ್ ಹಾಕ್ಕೊಂಡಿದ್ದೆ, ಯಾಕಂದರೆ ನೆಕ್ಸ್ಟ್ 2 ಡೇಸ್ ವೀಕೆಂಡ್ ಇರೋದ್ರಿಂದ 3 ಡೇಸ್ ಕಂಟಿನ್ಯೂಸ್ ನಾನು ರಜಾ ಇರುತ್ತೆ. ನನ್ನ ಮನೇಲಿ ಆರಾಮ್ಸೆ ರೆಸ್ಟ್ ಮಾಡ್ಬೋದು ಆ್ಯಂಡ್ ವರಲಕ್ಷ್ಮಿ ಹಬ್ಬದ ಕೆಲಸ ಕೂಡ ಮಾಡ್ಕೊಳ್ಳೋಣ ಅಂತ. ಸೊ ಫ್ರೈಡೇ ಹೇಳಿದ್ದೆ ಆಂಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು, ಚಿಕ್ಕಮ್ಮ, ಅಮ್ಮ, ಅತ್ತೆ, ಆರೋಹಿ ಹೋಗ್ತಿದ್ದೀವಿ. ನನ್ನ ತಂಗಿ ಬರಬೇಕಿತ್ತು, ಬಟ್ ಆದರೆ ಅವಳು ಉಡುಪಿಗೆ ಹೋಗ್ತಿದ್ದಾಳೆ. ಸೊ ಅದಕ್ಕೆ ನಾವು ಇಷ್ಟೇ ಜನ ಹೋಗಿದ್ದಿದ್ದು. ಒಂದು ಬಿಟ್ಟಾಗ ಮನೇನ 2 ಅನ್ಕೊತೀನಿ. ಅಂದರೆ ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲೆಲ್ಲ ಈಚೆ ಹೊರಗಡೆ ತಿನ್ನೋದು ಬೇಡ ಆ್ಯಂಡ್ ಬಿಸಿಲು ಕೂಡ ಇರಲ್ಲ, ವೆದರ್ ಚೆನ್ನಾಗಿರುತ್ತೆ ನಮಗೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತು ಹೋದ್ವಿ. ಗಾಡ್ ಗ್ರೇಸ್, ಅಲ್ಲೆಲ್ಲೂ ಜಾಸ್ತಿ ರಶ್ಶೇ ಇರಲಿಲ್ಲ, ತುಂಬಾ ಫ್ರೀ ಇತ್ತು ನಮಗೆ. ಆ್ಯಂಡ್ ನಾವು ಆರಾಮ್ಸೆ ಶಾಪಿಂಗ್ ಕೂಡ ಮಾಡ್ಬೋದಾಗಿತ್ತು. ಕ್ಯಾಬಿಗೆ ಬುಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಯಾವಾಗ್ಲೂ ನಮ್ಮ ಹಿಂದಗಡೆ ರೋಡಲ್ಲೇ ಹೋಗ್ತಿರುತ್ತೆ, ನೆಕ್ಸ್ಟ್ ನಮ್ಮ ರೋಡಿಗೆ ಬರೋದೇ ಇಲ್ಲ. ಸೊ ಅದಕ್ಕೆ ಅವ್ರ ಜೊತೆ ಕಾಲಲ್ಲಿ ಮಾತಾಡಿ ಕರ್ಸ್ಕೊತಿದ್ದೀನಿ. ಸೊ ಈ ಡ್ರೆಸ್ಸು ನಾನು ಜೀನ್ಸ್ ಬಂದು ಝುಡಿಯೋದಲ್ಲಿ ತೊಗೊಂಡಿದ್ದು, ಟಾಪ್ ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಬ್ಯಾಗ್ ಐ ಥಿಂಕ್ ಸೊ ಔಟ್ಸೈಡ್ ಪರ್ಚೇಸ್ ಮಾಡಿದ್ದು, ಸ್ವಲ್ಪ ಕಾಸ್ಟ್ಲಿ ಇದೆ. ಆ್ಯಂಡ್ ಈ ಟಾಪ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದಾದಮೇಲೆ ಹೊರಟ್ವಿ ನಾವು. ಕ್ಯಾಬ್ ಬಂತು ಅಂತ. ಬಟ್ ಆದರೆ ಏನಂದರೆ ಚಿಕ್ಕಮ್ಮನ ಅಮ್ಮನ್ನ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ರು ಶುಕ್ರವಾರ ಅಂತ. ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದೆ, ಯಾಕಂದರೆ ಸುವರ್ಣ ನಗರ ನಮ್ಮ ಮನೆ 3 ಕಿಲೋಮೀಟರ್ಸ್ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿಗೆ ಬಂದಿದ್ರು ಅಮ್ಮ ಅವರೆಲ್ಲ. ಸೊ ದಟ್ ಅಲ್ಲಿಂದ ನಾನು ಕೂಡ ಹೋಗ್ತಾ ಇದ್ದೀನಿ. ಇವಾಗ ನಾವು ಹೋಗಬೇಕಾದ್ರೆ ಫಸ್ಟ್ ಅಂದ್ಕೊಂಡಿದ್ದು ಅನುರಾಧಾಗೆ ಹೋಗೋಣ ಅಂತ. ಬಟ್ ಆದರೆ ಸಂಭವ್ ಅನುರಾಧದಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಬಟ್ ಅಲ್ಲೇ ಹೋಗ್ಬಿಟ್ರೆ ನಾವು ಸುಮಂಗಲಿಲಿ ನೋಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು, ಸುಮಂಗಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇವಾಗ ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಮಳೆ ಕೂಡ ಸ್ವಲ್ಪ ಬರ್ತಾ ಇತ್ತು, ವೆದರು ಅಷ್ಟೇ ಹಾಗೆ ಇತ್ತು. ಆದರೆ ಈ ವರ್ಷ ಜಾಸ್ತಿ ಮಳೆನೇ ಇಲ್ಲ ಆ್ಯಕ್ಚುಲಿ, ಮೊದಲೆಲ್ಲ ಕಂಪೇರ್ ಮಾಡಿದ್ರೆ. ಇವಾಗ ಆರೋಹಿ ಮಾತಾಡ್ತಾಳೆ ನೋಡಿ. ಏನಕ್ಕೆ ಹೋಗ್ತಿದ್ಯಾ ಮಗಳೇ? ಏನಕ್ಕೆ ಸಿಟಿಗೆ ಹೋಗ್ತಿರೋದು ನಾವು? ಏನು ಶಾಪಿಂಗ್? ಸ್ಯಾರಿ ಶಾಪಿಂಗ್. ಎಸ್, ನಿಂಗೇನು ಬೇಡವಾ ಮಗಳೇ? ಹಾಂ, ಹೇಳಾಯ್ತು. ಸೊ ನಾವು ಬಂದ್ವಿ. ತುಂಬಾ ಟ್ರಾಫಿಕ್ ಇತ್ತು, ಯಾಕಂದರೆ ಈ ರೋಡೆಲ್ಲ ಸರಿ ಮಾಡ್ತಿದ್ದಾರಲ್ವ. ಸೊ ಅದಕ್ಕೆ ಒಂದು 30 ಮಿನಿಟ್ಸೇ ತಗೊಂತು ರೀಚ್ ಆಗೋಕ್ಕೆ. ನಾವು ಬಂದು ಇಳ್ಕೊಂಡ್ವಿ. ಫಸ್ಟ್ ಅಂದರೆ ಮೈಸೂರು ಸಿಲ್ಕೆ ನೋಡೋಣ ಅಂತ ನಾವು ಅಂದ್ಕೊಂಡಿದ್ದು. ಆ್ಯಂಡ್ ಈ ಟೆಕ್ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೆ ಕೆಪಾಸಿಟಿ ಚೆನ್ನಾಗಿದೆ ಆ್ಯಂಡ್ ಟಾಯ್ಲೆಟ್ ಎಲ್ಲ ಫೆಸಿಲಿಟೀಸ್ ಇದೆ, ಚೆನ್ನಾಗಿದೆ. ಆಲ್ಮೋಸ್ಟ್ ನಮ್ಮ ತಂಗಿ ಮದುವೆಲಿ ಎಲ್ಲ ಕಡೆ ಶಾಪ್ ಮಾಡಿದ್ದೀವಿ, ಸುದರ್ಶನ್ ಇಲ್ಲಿ ಎಲ್ಲ.
ಸೊ ಇವಾಗ ನಾವು ಇಲ್ಲಿಗೆ ಬಂದ್ವಿ ಫಸ್ಟು ಚೆಕ್ ಮಾಡೋಣ ಸೀರೆಸ್ ಎಲ್ಲ ಹೇಗಿದೆ ಅಂತ. ಬಟ್ ಆದರೆ ನಮಗೆ ಅಷ್ಟು ಸ್ಯಾಟಿಸ್ಫೈ ಅಂತ ಏನೂ ಆಗಲೇ ಇಲ್ಲ. ಬಿಕಾಸ್ ಮೈಸೂರು ಸಿಲ್ಕ್ ಏನಂತಂದರೆ ತುಂಬಾ ಒಂಥರ ತುಂಬ ಡಲ್ ಅನಿಸುತ್ತೆ ಒಂದೊಂದು ಸಾರಿ ಇಷ್ಟ ಆದರೆ ಅದು ನಮ್ಮ ಬಜೆಟ್ಗಿಂತ ಜಾಸ್ತಿ ಇರುತ್ತೆ. ಒಂದೊಂದು ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ ಸೀರೆ ಫುಲ್ಲು ಒಂಥರ ಗಿರ್ ಥರ ಡಾಟ್ ಥರ ಇರುತ್ತೆ. ಅದೆಲ್ಲ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನ್ನ ಇಂಟ್ರೆಸ್ಟ್ ಹೇಗೆ ಅಂದರೆ ಇಷ್ಟ ಅಂತಂದರೆ ಪ್ಲೇನ್ ಸ್ಯಾರಿ ಇರಬೇಕು, ಬಾರ್ಡರ್ ರಿಚ್ ಆಗಿರಬೇಕು ಆ್ಯಂಡ್ ಕಲರ್ ಕೂಡ ಸೂಟಬಲ್ ಆಗಬೇಕಂದ್ರೆ ಇವಾಗ 2 ಕಲರ್ಸ್ ಕಾಂಬಿನೇಷನ್ ಕೂಡ ನನಗೆ ಮ್ಯಾಚ್ ಆಗಬೇಕು. ಆ ಥರ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಒಂದು ರೆಡ್ ಇದೆ, ಇನ್ನೊಂದು ಕ್ರೇಪ್ ಸ್ಯಾರಿ ಇದೆ. ಅದು ಒಂಥರ ಪೀಚ್ ಕಲರ್, ಪೀಚ್ ಅಲ್ಲ ಒಂಥರ ನೇರಳೆ ಹಣ್ಣಿನ ಕಲರ್ದು ಒಂದಿದೆ. ಸೊ ಇಲ್ಲಿ ಹುಡುಕ್ತಾ ಇದ್ದೆ ನಮ್ಮ ಅತ್ತೆಗೆ, ನಮ್ಮ ಚಿಕ್ಕಮ್ಮನಿಗೆ, ನಮ್ಮ ಮಮ್ಮಿಗೆ, ಯಾರಿಗೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿ. ನಮ್ಮ ಆಂಟಿ ಅಂತೂ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಒಪ್ಪೋದಿಲ್ಲ. ಸೊ ನಾನು ಸುಮಾರಷ್ಟು ನೋಡಿದೆ, ಯಾವುದೂ ನನಗೆ ಅಷ್ಟಾಗಿ ಸ್ಯಾಟಿಸ್ಫೈ ಆಗಲಿಲ್ಲ. ಒಂದೆರಡು ಸ್ಯಾಟಿಸ್ಫೈ ಆಯಿತು, ಬಟ್ ಆದರೆ ಅದು 20,000 25,000 ಆ ಥರ ಇತ್ತು. ಬಟ್ ಆ್ಯಸ್ ಆಫ್ ನೌ ಅದನ್ನು ತಗೊಳ್ಳೋಕ್ಕೆ ಅಷ್ಟು ಬಜೆಟ್ ಇಲ್ಲ ನನ್ನ ಹತ್ರ ಇದ್ದಿದ್ದು 10,000 ಅಷ್ಟೇ. ಇದೊಂದು ಇಷ್ಟ ಆಗಿತ್ತು ನನಗೆ, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ. ಸೊ ಐ ಥಾಟ್ ಓಕೆ ಫೈನ್, ನನಗೆ ಯಾಕೋ ಮೈಸೂರು ಸಿಲ್ಕ್ ಇಲ್ಲಿ ಸೂಟ್ ಆಗ್ತಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಆಂಟಿಗೆ ಒಂದು ಇಷ್ಟ ಆಗಿತ್ತು ರೆಡ್ ಕಲರು, ಬಟ್ ಆದರೆ ಅವ್ರ ಹತ್ರನೂ ಆಲ್ರೆಡಿ ರೆಡ್ ಕಲರ್ ಸ್ಯಾರಿ ಇದೆ, ಕ್ರೇಪ್ ಮೈಸೂರು ಸಿಲ್ಕೇ ಇದೆ ಅವ್ರ ಹತ್ರ. ಸೊ ದಟ್ಸ್ ವೈ ಅಗೇನ್ ರೆಡ್ ಬೇಡ ಅಂತ. ಅದ್ರಲ್ಲಿ ಕಲರ್ಸ್ ಕೂಡ ಇರಲಿಲ್ಲ, ಒಂದೇ ಇದ್ದಿತ್ತು. ಆ್ಯಂಡ್ ನನಗೆ ಇದೊಂದು ಇಷ್ಟ ಆಗಿತ್ತು ತುಂಬಾ, ರೆಡ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರು. ಬಟ್ ಆದರೆ ಇದು ಅಷ್ಟೇ ಬಜೆಟ್ ಮೀರಿ ಹೋಗ್ಬಿಟ್ಟಿತ್ತು, 15,000 ಏನೋ ಇತ್ತು. ಇದು ಚೆನ್ನಾಗಿತ್ತು, ಗಂಡು ಬೈರಂಡ ಅದು. ಬಟ್ ಆದರೆ ಮೈಸೂರು ಸಿಲ್ಕನ್ನು ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಒಂದು ಟ್ರೆಂಡಿಯಾಗಿ ಬಂದಿದೆ 3 ಕಲರು, ಅದೂ ಅಷ್ಟೇ ಆಂಟಿ ಬೇಡ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಫೈನಲಿ ನಾನು ನೆಕ್ಸ್ಟು ಕಾಂಚಿವರಂ ಆ ಥರ ನೋಡೋಣ ರೇಷ್ಮೆಯಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದೆ. ಅಲ್ಲಿ ಒಂದು ಮೆರೂನ್ ಕಲರ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಸೊ ವಿ ಆಲ್ ಥಾಟ್ ದಟ್ ಓಕೆ ಇದು ಫೈನಲ್ ಅಂತ ಹೇಳ್ಬಿಟ್ಟು ಓಕೆ ಇದು ಫೈನಲ್ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಎಲ್ಲನೂ. ಸೊ ತುಂಬಾ ಚೆನ್ನಾಗಿತ್ತಾಯ್ತು ಆ್ಯಕ್ಚುಲಿ. ಆದರೆ ಪ್ರಾಬ್ಲಮ್ ಏನಂದರೆ ಫುಲ್ ಸ್ಯಾರಿ ಪೂರ ಅದು ಹಿಂಗೆ ಲೈನ್ಸ್ ಬಂದಿದೆ, ಗೋಲ್ಡ್ ಲೈನ್ಸ್ ಬಂದಿದೆ. ಅದು ನಂಗೆ ಯಾಕೋ ತುಂಬಾ ಡೌಟ್ ಹೊಡಿತಾ ಇತ್ತು. ಬಟ್ ಎಲ್ಲರಿಗೂ ಇಷ್ಟ ಆಗಿತ್ತು ಈ ಸ್ಯಾರಿ. ಅಂದರೆ ಮೆರೂನ್ ಕಲರ್ ಸುತ್ತ ಸ್ಯಾರಿ ಫುಲ್ ಗೋಲ್ಡ್ ಇದೆ. ಆ್ಯಂಡ್ ಫೈನಲಿ ಬಾರ್ಡರ್ ಇದೆ, ಇಷ್ಟೇ. ಇನ್ನೂ ಒಂದೆರಡು ತೋರಿಸಿದ್ರು, ಬಟ್ ಆದರೆ ನನ್ನ ತಂಗಿ ಮದುವೆಲಿ ಅದೇ ಥರ ತೊಗೊಂಡಿದ್ದೆ. ಸೊ ಐ ವಾಂಟೆಡ್ ಮೆರೂನ್ ಕಲರ್ ಆ್ಯಕ್ಚುಲಿ ಕಾಂಚಿವರಮಲ್ಲಿ ಹೋದ್ರೆ ಅಂತ ಸರ್ಚ್ ಮಾಡ್ತಿದ್ದೆ, ಸಿಕ್ಕಲಿಲ್ಲ. ಓಕೆ ಆಂಟಿ ಇದಕ್ಕೆ ಹೋಗು ಒಂದ್ಸಲಿ ವೇರ್ ಮಾಡಿ ನೋಡಿದಾಗ ನಿಂದು ಪ್ರಿಸೆಪ್ಷನ್ಸ್ ಎಲ್ಲ ಚೇಂಜ್ ಆಗ್ಬೋದು, ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು ಅಂತ ಹೇಳಿದ್ರು. ಸೊ ದಟ್ ನಾನು ಕೇಳಿದೆ ಮಾಡಿಕೊಡ್ತೀರಾ ವೇರ್ ಅಂತ. ಎಸ್ ಅಂತ ಹೇಳಿದ್ರು. ಬಿಕಾಸ್ ಅದು ಒಂದು 8,800 8,900 ರುಪೀಸ್ ಏನೋ ಇತ್ತು. ಬಟ್ ಇಷ್ಟ ಆಯಿತು ನನಗೆ ಆ ಸ್ಯಾರಿ, ತುಂಬಾ ಇಷ್ಟ ಆಗಿತ್ತು. ಸೊ ಓಕೆ ಫೈನ್, ನಾನು ಲೆಟ್ಸ್ ಟ್ರೈ ದಿಸ್ ಅಂತ ಅಂದ್ಬಿಟ್ಟು ಹೋದೆ. ಬಟ್ ನಮ್ಮ ಮಮ್ಮಿಗೆ ಮಾತ್ರ ಇಷ್ಟನೇ ಇರಲಿಲ್ಲ. ನಮ್ಮ ಮಮ್ಮಿ ಹೇಗೆ ಅಂದರೆ ಅವರಿಗೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಸೀರೆ ಎಲ್ಲ ತೊಗೊಳೋದು ಇಷ್ಟ ಇಲ್ಲ. ಅವ್ರ ಲೈಫಲ್ಲೇ ಅವರು ಯಾವತ್ತೂ ಇಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಂಡೇ ಇಲ್ಲ. ನನ್ನ ತಂಗಿ ಮದುವೆಲೆ ಅವ್ರದ್ದು ಫೈನಲ್ ಕಾಸ್ಟ್ಲಿ ಸ್ಯಾರಿ ಅಂದರೆ 5,000 ರುಪೀಸ್ ಅಷ್ಟೇ. ಅದಕ್ಕೆ ಅವರು ಬೇಡ ಅಕ್ಷಿತಾ ಇಷ್ಟು ಕಾಸ್ಟ್ಲಿ ಎಲ್ಲ ತೊಗೊಬೇಡ ಅಂತ ಹೇಳ್ತಿದ್ರು. ಅದಾದಮೇಲೆ ಮಮ್ಮಿ ಪ್ಲೀಸ್ ಇದು ಒಂದ್ಸಲಿ ತೊಗೊತೀನಿ ಅಂದರೆ ನನಗೂ ಅಷ್ಟೇ, ನಾನು ಸೇಮ್ ನಮ್ಮ ಮಮ್ಮಿ ಥರನೇ. ನನಗೆ ನಿಜವಾಗ್ಲೂ ಮೇಲೆ ಇಷ್ಟ ಆಗ್ತಿರುತ್ತೆ ಬಟ್ ಒಳಗಡೆ ಇದನ್ನೇ ಬೇರೆ ಕಡೆ ಹಾಕ್ಬೋದಿತ್ತ ಅಮೌಂಟು, ವೇಸ್ಟ್ ಆಫ್ ಮನಿನ ಅನಿಸುತ್ತೆ. ಬಟ್ ಬೇರೆ ಎಲ್ಲ ನೋಡ್ತಾ ಇದ್ರೆ ನಮ್ಮ ಚಿಕ್ಕಮ್ಮನೇ ಅಷ್ಟೇ ತುಂಬ ಕಾಸ್ಟ್ಲಿ ಸೀರೆ ಎಲ್ಲ ತೊಗೊತಿರ್ತಾರೆ ಅವಾಗ ಎಲ್ಲ. ಅಂದರೆ ನಾನು ಯಾಕೆ ಟ್ರೈ ಮಾಡಬಾರ್ದು ಈ ಸಲ, ಒಂದು ಸ್ವಲ್ಪ ರಾಯಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ವೇರ್ ಮಾಡಿ ನೋಡಿದೆ. ಈ ಥರ ಕಾಣಿಸ್ತಾ ಇತ್ತು ನನಗೆ. ನೀವೆಲ್ಲ ಹೇಳಿ ಇದು ಹೇಗೆ ಕಾಣಿಸ್ತಿದೆ, ಈ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆಯಾ, ಆ್ಯಂಡ್ ಎಂಡಲ್ಲಿ ಇನ್ನೊಂದು ಸ್ಯಾರಿ ಹಾಕಿದ್ದೀನಿ, ಆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಕಮೆಂಟ್ ಮಾಡಿ. ಐ ಆಮ್ ನಾಟ್ ಶ್ಯೂರ್ ಫೋಟೋದಲ್ಲಿ ಹೇಗೆ ಬರ್ತಿದೆಯೋ ಏನೋ ಅಂತ. ಬಟ್ ಆದರೆ ಆ ಸ್ಯಾರಿ ಏನಾಗ್ತಿತ್ತಂದರೆ ಫುಲ್ ರಿಫ್ಲೆಕ್ಟ್ ಆಗ್ತಾಯಿತ್ತು, ಗೋಲ್ಡ್ ಕಲರು ಸಿಕ್ಕಾಬಟ್ಟೆ ರಿಫ್ಲೆಕ್ಟ್ ಆಗ್ತಿತ್ತು. ಒಂಥರ ತುಂಬಾ ಎದ್ದು ಕಾಣೋ ಥರ ಅನ್ನಿಸ್ತಾ ಇತ್ತು ಮಧ್ಯ. ಐ ವಾಂಟೆಡ್ ದ್ಯಾಟ್ ಸೇಮ್ ಸ್ಯಾರಿ, ಬಟ್ ಮಧ್ಯದಲ್ಲಿ ಪ್ಲೇನ್ ಇದ್ದಿದ್ರೆ ನಾನು ಅಲ್ಲೇ ವಿತೌಟ್ ಎನಿ ಥಿಂಕಿಂಗ್ ತೊಗೊತಾ ಇದ್ದೆ. ಸೊ ಆವಾಗ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ ಏನಂತ ಅಂದರೆ ಅಲ್ಲೇ ಇಟ್ಟಿರಿ ಅದೊಂದು ಸ್ಯಾರಿ, ಮತ್ತು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿನ ಎತ್ತಿಡ್ಸಿದ್ವಿ, ಅದನ್ನು ಅಲ್ಲೇ ಎತ್ತಿಡಿ ಅಂತ ಅಂದ್ಬಿಟ್ಟು ಬಂದೆ. ಆಂಟಿ ಒಂದು ಶಾಪ್ ಆಯಿತು,
ಏನು ಅನ್ನಿಸ್ತು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇಲ್ಲಿ? ಅದೇ ನಂಗೆ ಅಷ್ಟು ಪರವಾಗಿಲ್ಲ, ಬಟ್ ಇಷ್ಟ ಆಗಲಿಲ್ಲ. ಇನ್ನೊಂದು ಕಡೆ ನೋಡೋಣ. ಓಕೆ, ನೆಕ್ಸ್ಟ್ ಹೋಗೋಣ. ಇದು ಥರ್ಡ್ ಮೇಲ್ ಬರ್ತೀರಾ ಸರ್? ಓಕೆ. ಸೊ ಒಂದಷ್ಟು ಸೀರೆಗಳು ನೋಡಿದ್ವಿ, ಇಲ್ಲಿ 2 ಎತ್ತಿಡ್ಸಿದ್ದೀವಿ. ಇನ್ನೊಂದು ಕಡೆ ಹೋಗಿ ಫೈನಲ್ ಆಗಲಿಲ್ಲ ಅಂದರೆ ಅದೇ ತೊಗೊಬೇಕು. ಮೆರೂನ್ ನಿಮ್ಗೆ ಏನು ಅನ್ನಿಸ್ತು? ಪರವಾಗಿಲ್ಲ, ಆದ್ರೆ ಮಧ್ಯೆ ಸ್ವಲ್ಪ ತುಂಬಾ ಜಾಸ್ತಿ ಗೋಲ್ಡ್ ಬಂದಿದೆ ಅಂತ ಅನ್ನಿಸ್ತು. ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಆ್ಯಂಡ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಇರುತ್ತೆ ಅಷ್ಟು ಅಮೌಂಟ್ ಕೊಡ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಏನು ನೆನ್ಪು ಬರ್ತಿದೆ ಆಂಟಿ? ಏನಕ್ಕೆ? ಇವಳ ಏಜಲ್ಲಿ ಅವ್ರ ಮ್ಯಾಮು ಆ ಕಡೆ ಬಿಟ್ಟಿದಾರಲ್ಲ, ಪಾರ್ಥ ನೆನ್ಪಿಗೆ ಬರ್ತಾನೆ. ಅವನಿಗೂ ಅಷ್ಟೇ ಸ್ಟಾರ್ ಎಲ್ಲ ಬಿಟ್ಟು ಕಳಿಸ್ಬಿಟ್ರೆ ಭಾರಿ ಖುಷಿ. ಬಂದ ತಕ್ಷಣ ತೋರಿಸ್ತಾ ಇದ್ದ. ಏನಕ್ಕೆ ಮಗಳೇ ಆಪಲ್ ಹಾಕಿರೋದು ನಿಂಗೆ ಇವತ್ತು? ಏನು ರೀಸನ್? ಪ್ರೀತಿಯಿಂದ ಓಕೆ. ಏನಲ್ಲಿ ಏನು ಓದ್ದ, ಏನು ಬರ್ದೆ, ಅವ್ರು ಹೇಳಿದ್ ಮಾತು ಕೇಳ್ದ, ಏನು ಹೇಳಿದ್ರು? ಸೊ ನೆಕ್ಸ್ಟು ನಾವು ಹೋಗ್ತಾ ಇರೋದು ಅನುರಾಧ ಟೆಕ್ಸ್ಟೈಲ್ಗೆ. ಸೊ ಅನುರಾಧ ನಮ್ಗೆ ಹಿಂಗೆ ಪರಿಚಯ ಆಯಿತು. ಹೇಗೆ ಹೋಗ್ತಾ ಇದ್ದೀವಿ ಅಂದರೆ, ಅದು ತುಂಬ ಸ್ಮಾಲ್ ಅಂಗಡಿ ಆಯಿತಾ. ಇಲ್ಲೇ ಹಾಕಿದ್ದೀನಿ, ಮನ್ನಾರ್ಸಿಂದ ಸ್ವಲ್ಪ ಮೇಲ್ಗಡೆ ಬಂದರೆ. ಟ್ರಸ್ಟ್ ಮೀ ಗೈಸ್, ನಾನು ಯಾವುದೇ ಥರ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಈ ಶಾಪಿಗೆ, ಬಟ್ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್. ಯಾರಾದರೂ ಶಾಪ್ನ ಚಿಕ್ಕ ಸೈಜ್ ಅಂತ ಹೋದರೆ ಐ ಆಮ್ ನಾಟ್ ಶೋರ್ ನೀವು ಮಿಸ್ ಮಾಡ್ಕೋತೀರೋ ಏನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಮಾಸ್ಟರ್ ಪೀಸ್ಗಳಿದೆ. ನನ್ನ ತಂಗಿ ಮದುವೆಯಲ್ಲಿ ಒಂದು 80% ಇಲ್ಲೇ ಶಾಪ್ ಮಾಡಿದ್ದೀವಿ. ಅವಳದು ದೊಡ್ಡ ಸ್ಯಾರಿ, ನನ್ನದು ಧಾರೆ ಸ್ಯಾರಿ ಎಲ್ಲ ಆಲ್ಮೋಸ್ಟ್ 80% ಇಲ್ಲಿ ಮಾಡಿದ್ದೀವಿ. ಇನ್ನು ಮಿಕ್ಕದ ಪರ್ಸೆಂಟ್ ಎಲ್ಲ ಸುಮಂಗಲಿ ಮತ್ತು ಸುದರ್ಶನಲ್ಲಿ ಮಾಡಿರೋದು. ಇಲ್ಲಿ ಪಾಪ ಎಲ್ಲರೂ ಪರಿಚಯ ಆಗಿಬಿಟ್ಟಿದ್ದಾರೆ ನಮಗೆ. ಅವರು ಹೋದರೆ ಸಾಕು ಚೆನ್ನಾಗಿ ತೋರಿಸ್ಕೊಡ್ತಿರ್ತಾರೆ. ಇವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಅಲ್ಲಿ ಎಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಇತ್ತು ಎಲ್ಲನೂ ಇಟ್ಟರು. ಬಟ್ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಸ್ಯಾರಿಗಳು ಇಷ್ಟ ಆಯಿತು ಮಾತ್ರ. ಆದರೆ ಬಜೆಟ್ ಅಂತೂ ತುಂಬಾ ಕಾಸ್ಟ್ಲಿ ಇತ್ತು. ಅಂದರೆ ತುಂಬ ಕಾಸ್ಟ್ಲಿ ಅಂತೇನಲ್ಲ, ಬೇರೆಯವ್ರಿಗೇನೋ ಗೊತ್ತಿಲ್ಲ, ನನಗೆ 13ಇಂದ ಚೆನ್ನಾಗಿರೋದಂತಂದರೆ 13,000, 15,000, 14,000, 18,000 ಆ ಥರ ಇತ್ತು. ಸೊ ನನಗೆ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು ಆಯಿತಾ. ಹೇಳ್ತೀನಿ ಯಾವುದು ಅಂತ ಇಲ್ಲಿ ಇಡ್ತಾರೆ ಆವಾಗ. ಆ ಸ್ಯಾರಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆದರೆ ಅದು 13,000 ರುಪೀಸ್ ಆಗಿತ್ತು. ಅಂದರೆ ನನಗೆ 13,000 ಇನ್ 3,000 ಕೊಡೋಕ್ಕಾಗಲ್ಲ ಅಂತಲ್ಲ, ಬಟ್ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಿರುತ್ತೆ ಅಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು. ಆ್ಯಸ್ ಆಫ್ ನಾನು ಎಷ್ಟು ಫಿಕ್ಸ್ ಆಗಿರ್ತೀನಿ. ಇದು ಚೆನ್ನಾಗಿತ್ತು, ಯಾವುದಂದರೆ ಡಬಲ್ ಕಲರ್ ಇಟ್ಟಲ್ವ ಅದು. ಇದಂತೂ ನಂಗೆ ತುಂಬ ಇಷ್ಟವಾಗಿರೋ ಸೀರೆ, ಗ್ರೀನ್ ಆ್ಯಂಡ್ ಪಿಂಕ್. ಬಟ್ ನನ್ನ ಬಜೆಟ್ ಆಗಿರಲಿಲ್ಲ ಅದು. ಸೊ ದಟ್ ನಾನು ಅದನ್ನು ಬಿಟ್ಟೆ. ನೆಕ್ಸ್ಟು ನಾನು ಫಸ್ಟು ಆಂಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಆಂಟಿಗೆ ಚೂಸ್ ಮಾಡ್ತಿದ್ದೀವಿ. ಅವ್ರು ಹೇಗೆ ಅಂದರೆ ಸ್ವಲ್ಪ ಡಿಸೆಂಟಾಗಿ ಗ್ರ್ಯಾಂಡಾಗಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅವರಂತೂ ಎಷ್ಟು ಸ್ಯಾರಿ ಇದೆ ಅಷ್ಟೆಲ್ಲ ತೋರಿಸ್ಕೊಟ್ರು. ಪಾಪ ಏನೂ ಹೇಳೋ ಹಂಗಿಲ್ಲ. ಅದರಲ್ಲಿ ಮಾತ್ರ ನಾವು ಒಂದನ್ನು ಫೈನಲ್ ಮಾಡಿದ್ವಿ. ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ಅಂದರೆ ಮೈಸೂರು ಸಿಲ್ಕ್ ಅಂದರೆ ಒಂಥರ ತುಂಬ ಇಷ್ಟ ಆಗುತ್ತೆ. ಕೆಲವೊಬ್ಬರೆಲ್ಲ ಸಿಕ್ಕಾಬಟ್ಟೆ ಅದ್ರ ಮೇಲೆ ಕ್ರೇಜ್ ಎಲ್ಲ ಇರುತ್ತೆ, ಪ್ಯೂರ್ ತೊಗೊತಾರೆ. ಬಟ್ ನನಗೂ ಇಷ್ಟನೇ, ಬಟ್ ಅಷ್ಟೆಲ್ಲ ಅಮೌಂಟ್ ಹಾಕೋಕ್ಕೆ ಸದ್ಯಕ್ಕೆ ನಾನು ರೆಡಿ ಇಲ್ಲ ಅದಕ್ಕೆ ಸ್ಪೆಂಡ್ ಮಾಡೋದಕ್ಕೆ. ಕ್ರೇಪ್ 1-2 ಇದೆ, ಬಟ್ ಪ್ಯೂರ್ ಯಾವಾಗ ತೊಗೋತೀನಿ ಗೊತ್ತಿಲ್ಲ, ನೋಡೋಣ. ಫ್ಯೂಚರಲ್ಲಿ ಖಂಡಿತ ತೊಗೊತೀನಿ ಒಂದಿನ. ಇವಾಗ ಸ್ಯಾರೀಸ್ ಎಲ್ಲ ಫೈನಲೈಸ್ ಮಾಡ್ತಾಯಿದ್ದೀವಿ. ಯಾವ್ದು ಇಷ್ಟ ಆಯಿತು ಅದನ್ನು ಒಂದು ಸೈಡಿಗೆ ಇಟ್ಕೊತಿದ್ದೀನಿ. ಫಸ್ಟು ಒಂದು 4 ಸ್ಯಾರಿ ಇಟ್ಕೊಂಡು ಅದರಲ್ಲಿ ಮತ್ತೆ ಫೈನಲ್ ಮಾಡೋಣ ಅಂತ. ನಂಗೆ ಈ ಕಲರು ಇಷ್ಟ ಆಗಿತ್ತು, ಬಟ್ ಇಟ್ಸ್ ಔಟ್ ಆಫ್ ಮೈ ಬಜೆಟ್. ದೆನ್ ನಾನು ಸುಮ್ಮನೆ ಆದೆ. ಇವಾಗ ಆಂಟಿ ಸೀರೆ ಫೈನಲ್ ಆಗ್ತಿದೆ. ಸೊ ಇದೇ ಅವರ ವರಲಕ್ಷ್ಮಿ ಸೀರೆ. ತುಂಬಾ ಚೆನ್ನಾಗಿದೆ, ರಾಯಲ್ ಲುಕ್ ಇದೆ. ಬಾರ್ಡರ್ ಆಗಿರ್ಬೋದು, ಪಲ್ಲು ಆಗಿರ್ಬೋದು, ತುಂಬ ರಿಚ್ ಆಗಿದೆ ಸೀರೆ ಮಾತ್ರ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಆ್ಯಂಡ್ ಬ್ಲೌಸ್ ಪೀಸ್ ಕೂಡ ನಾವು ಹೇಳೋ ಥರ ಪ್ಲೇನ್ ಬಂದಿದೆ. ಆ್ಯಂಡ್ ಕೊನೆಯಲ್ಲಿ ಬಾರ್ಡರ್ ಇದೆ ಅಫ್ಕೋರ್ಸ್, ಬಟ್ ವರ್ಕಿಗೆಲ್ಲ ಅಡ್ಜಸ್ಟ್ ಆಗೋ ಥರ ಪ್ಲೇನ್ ಬಂದಿದೆ. ಈ ಸೀರೆ ತುಂಬಾ ಚೆನ್ನಾಗಿದೆ. ಆಂಟಿ ಯಾಕೆ ಡಲ್ಲಿದ್ದಾರೆ ಅನ್ಕೋಬೇಡಿ, ಅವ್ರಿಗೆ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಸ್ಯಾರಿ. ಅವರು ತೊಗೊಂಡಿದ್ದು ಓಪನ್ ಮಾಡ್ತಿದ್ದಾರೆ ನೋಡಿ, ತುಂಬ ರಿಚ್ ಆಗಿದೆ. ಟ್ರಸ್ಟ್ ಮೀ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ. ಅದಕ್ಕೆ ಆಂಟಿ ಏನು ಅಂದ್ಕೊಂಬೇಡ, ನಿಂಗೆ ಬೇಕಾದಾಗ ಇಸ್ಕೊಳ್ಳುವೆ, ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ನನ್ನ ಮೂಡು ಅಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿಲೇ ಇತ್ತು. ಅಂದರೆ ನನ್ನ ಬಜೆಟಿಗೆ ಸಿಗಲ್ಲ ಅಂತ ಗೊತ್ತಿದ್ರೂ ನನ್ನ ಮೂಡ್ ಅಲ್ಲೇ ಇತ್ತು. ಆಂಟಿ ತಗೊಳ್ಳೆ 1,000-2,000 ತಾನೆ ಅಂತ. ಬಟ್ ನಾನು ರೆಡಿ ಇರಲಿಲ್ಲ, ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ 10 ಅಂದರೆ 10ಗಿಂತ ಕೆಳಗಡೆ ಹೋದರೂ ಮೇಲ್ಗಡೆ ಹೋಗಬಾರ್ದು ಅಂತ. ಸೊ ಸುಮಾರಷ್ಟು ಸೀರೆಗಳು ಅಂದರೆ ನನ್ನ ರೇಂಜಿಗೆ ಯಾವ ಥರ ಗೊತ್ತಾ, ಫುಲ್
ಏನಾಯ್ತಾ ಜಸ್ಟ್ 1 ಬೆರಳಿರುತ್ತಲ್ವ ಅಷ್ಟಕ್ಕೆ ಮಾತ್ರ ಗೋಲ್ಡ್ ವರ್ಕ್ ಇದ್ದಿತ್ತು. ಅಷ್ಟಕ್ಕೇ 8,000 7,000 ಆ ಥರ. ಅಂದರೆ GSM ಕಮ್ಮಿ ಇರೋದು ಸಿಗುತ್ತೆ ಆಯಿತಾ. ಅಂದರೆ 60 GSM 80 GSM ಎಲ್ಲ ಸಿಗುತ್ತೆ 5,000 ಅದಕ್ಕೆಲ್ಲ. ಬಟ್ ಅದೆಲ್ಲ ತೊಗೊಂಡ್ರು ವೇಸ್ಟೇ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಐ ಫೌಂಡ್ ದ ಸ್ಯಾರಿ, ವೆರಿ ಬ್ಯೂಟಿಫುಲ್ ಸ್ಯಾರಿ. ನಿಜವಾಗ್ಲೂ ಇದನ್ನು ಫೋಟೋಗಿಂತ ರಿಯಲಾಗಿ ನೋಡಿದ್ರೆ ನಿಜವಾಗ್ಲೂ ಯು ಆರ್ ಫೆಲ್ ಇನ್ ಲವ್. ಸ್ಕೈ ಬ್ಲೂ ವಿತ್ ಬ್ಲ್ಯಾಕ್ ಕಲರ್, ಬಾರ್ಡರ್ ಅಂತೂ ತುಂಬ ರಿಚ್ ಆಗಿದೆ. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇ ಸಾಫ್ಟಾಗಿದೆ, ಪ್ಯೂರ್ ಕಂಚಿವರಮ್ ಇದು. ಅಂದರೆ ಕ್ರೇಪ್ ಅಂದರೆ ಆಫ್ ಆ್ಯಂಡ್ ಆಫ್ ಆ ಥರ ಏನಲ್ಲ, ಇದು ಪ್ಯೂರ್ ಕಂಚಿವರಮ್ ಸ್ಯಾರಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹಾಕಿದ್ಮೇಲೆ. ಅಂದರೆ ಇದರಲ್ಲಿ ಎಲ್ಲರಿಗೂ ಇಷ್ಟ ಆಯಿತು, ನಮ್ಮ ಮಮ್ಮಿಗೂ ಇಷ್ಟ ಆಯಿತು. ಬಟ್ ನಮ್ಮ ಮಮ್ಮಿ ಇಷ್ಟು ಕಾಸ್ಟ್ಲಿದ್ದು ಯಾಕೆ ಅಕ್ಷಿತಾ ಅಂತ ಹೇಳ್ತಾಯಿದ್ರು. ಬಟ್ ಏನಿವೆ ವರ್ಷಕ್ಕೆ ಒಂದ್ಸಲಿ ನಾನು ಕಾಸ್ಟ್ಲಿ ತೊಗೊತೀನಿ ಅಂತ ಅಂದ್ಬಿಟ್ಟು ಇದನ್ನು ಫೈನಲ್ ಮಾಡಿದೆ. ನೀವೇ ನೋಡಿ, ನಿಜವಾಗ್ಲೂ ನಂಗೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಬಂದು ಕಮೆಂಟ್ ಮಾಡಿ. ಇದು ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಫಸ್ಟ್ ಹಾಕಿರೋ ಮೆರೂನ್ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ. ನನಗೇನೋ ಇದು ತುಂಬ ಇಷ್ಟ ಆಯಿತು. ಸೊ ದಟ್ ಓಕೆ ಅಂದ್ಬಿಟ್ಟು ಅವರು ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ತಿದ್ದಾರೆ. ಮೈಸೂರು ಸಿಲ್ಕ್ ಆದರೆ ಜಸ್ಟ್ ಮೇಲೆ ಇಟ್ಟು ತೋರಿಸ್ತಾರೆ, ಬಿಕಾಸ್ ಕೆಳಗಡೆ ಎಲ್ಲ ಗಲೀಜಾಗಿಬಿಡುತ್ತೆ ಅಂತ. ಈ ಸ್ಯಾರಿನ ಫುಲ್ಲು ಡ್ರೇಪ್ ಮಾಡಿ ತೋರಿಸಿದ್ರು ನನಗೆ. ಓಕೆ, ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಹತ್ರ ಈ ಕಾಂಬಿನೇಷನ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಮಿಕ್ಸ್ ಆಗಿರೋ ಸ್ಯಾರಿನೇ ನನ್ನ ಹತ್ರ ಇರಲಿಲ್ಲ. ಸೊ ಫಸ್ಟ್ ತೊಗೊಂಡಿರೋ ಸ್ಯಾರಿ. ಆ್ಯಂಡ್ ಇದಕ್ಕೆ ಅಮೌಂಟ್ ಬಂದು 7,200 ರುಪೀಸ್. ಇದಕ್ಕೆ 11,000 ಸಮಥಿಂಗ್ ಅನಿಸುತ್ತೆ. ಆಫರ್ ಎಲ್ಲ ಬಿಟ್ಟು 7,200 ರುಪೀಸು. ತುಂಬ ಚೆನ್ನಾಗಿದೆ, ರಿಚ್ ಆಗಿದೆ, ಬಾರ್ಡರ್ ಇದೆ. ಇದನ್ನು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ ಆಯಿತಾ, ಹೇಗೆ ಕಾಣುತ್ತೆ ಅಂತ. ಐ ಆಮ್ ನಾಟ್ ಶ್ಯೂರ್ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ರಿಯಲಾಗಿ ಇನ್ನೂ ಚೆನ್ನಾಗಿದೆ. ಇದನ್ನು ನಾನು ಕೂಡ ಫೈನಲ್ ಮಾಡಿದೆ, ಯಾಕಂದರೆ ಇಷ್ಟ ಆಯಿತು. ಆ್ಯಂಡ್ ಅವರು ಡ್ರೇಪ್ ಮಾಡಿದ್ದು ಅಷ್ಟೇ, ಎಷ್ಟು ಕ್ವಿಕ್ಕಾಗಿ ಡ್ರೇಪ್ ಮಾಡಿಬಿಡ್ತಾರೆ ಗೊತ್ತಾ, ಚಕ್ ಚಕ್ ಅಂತ. ಸೊ ನನಗೂ ಕೂಡ ತುಂಬ ಕಂಫರ್ಟಬಲ್ ಆಯಿತು. ಅಮ್ಮಂದು, ಅತ್ತೆದು, ಚಿಕ್ಕಮ್ಮಂದು ಎಲ್ಲರದ್ದು ಡಿಸಿಷನ್ ಕೇಳಿದೆ. ಅವರಿಗೂ ಇಷ್ಟ ಆಯಿತು. ಓಕೆ, ಗೋ ಫಾರ್ ಇಟ್ ಅಂತ ಹೇಳಿದ್ರು. ನೆಕ್ಸ್ಟು ಆ ಸೀರಿಯಲ್ ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿದ್ರು. ಮುಂದೆ ನನ್ನ ಕಸಿನ್ಸ್ ಮದುವೆ ತುಂಬಾ ಇದೆ, ಸೊ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ನಾನು ಹೇಳ್ತಾನೇ ಇದ್ದೆ, ಅತ್ತೆ ಜಾಸ್ತಿ ಆಯ್ತಲ್ವಾ ಜಾಸ್ತಿ ಅಂತ. ನಮ್ಮತ್ತೆ ಅಷ್ಟೆಲ್ಲ ಖರ್ಚು ಮಾಡ್ತೀಯ, ಸೀರೆ ಉಟ್ಕೊಳ್ಳೋದಕ್ಕೆ ಹಂಗೆ ಆಡ್ತೀಯ ಅಂತ ಹೇಳ್ತಾಯಿದ್ರು. ಸೊ ಇದು ಇನ್ನೊಂದು ಸೀರೆ ತೊಗೊಂಡಿದ್ದು ಆ್ಯಕ್ಚುಲಿ ನಾನು. ಇದು 2,000 ಸಮಥಿಂಗ್ ರುಪೀಸ್ ಆದರೆ ಆಫರ್ ಪ್ರೈಸಲ್ಲಿ ಇವಾಗ 1,900 ರುಪೀಸ್. ಸಿಂಪಲ್ಲಾಗಿ ಸೆಟ್ಟಲ್ ಆಗಿ ಸಕ್ಕತ್ತಾಗಿದೆ ಆಯಿತಾ. ಸಿಂಪಲ್ ಅಂದರೆ ಈ ರೇಷ್ಮೆ ಥರ ಕ್ಲಾತ್ ಅಲ್ಲ, ಉಟ್ಕೊಳ್ಳೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಬ್ಲೌಸ್ ಪೀಸ್ ಬಂದು ಪ್ಲೇನ್ ಇರುತ್ತೆ, ಸೊ ದಟ್ ನನಗೆ ವರ್ಕ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಬೇಗನೆ ಕ್ವಿಕ್ಕಾಗಿ ಮುಗ್ದೋಯ್ತು. ಹಾಫ್ ಆನ್ ಅವರಲ್ಲೇ 3 ಸ್ಯಾರೀಸ್ ಫೈನಲ್ ಆಯಿತು. ಅದಾದಮೇಲೆ ನಾನು ಕೂಡ ಬಿಲ್ಲಿಂಗಿಗೆ ಹೊರಟೆ, ಬಿಲ್ ಮಾಡಿಸ್ದೆ. ಆ್ಯಕ್ಚುಲಿ ಆಂಟಿದು ಎಷ್ಟು ಅಂತ ನಿಮಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ ಆಯಿತಾ. ಸೊ ಬಿಲ್ ಮಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಅಲ್ಲೇ ಮಾರ್ಕೆಟ್ಗೆ ಹೋಗೋಣ, ಅಲ್ಲಿ ವೆಜಿಟೇಬಲ್ಸು ಫ್ರೂಟ್ಸ್ ಏನಾದರೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆ್ಯಂಡ್ ಇವಾಗ ಏನು ಮಾಡಿದ್ದಾರೆ ಮೈಸೂರಲ್ಲಿ ಅಂದರೆ ಫುಟ್ಪಾತ್ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ, ಮನ್ನಾರ್ಸ್ ಹತ್ರ ಎಲ್ಲ. ನಿಮಗೆಲ್ಲ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತಲೂ ಕಮೆಂಟ್ ಮಾಡಿ. ನಾನು ಯಾವುದೇ ಥರ ಜಡ್ಜ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಅವ್ರವ್ರ ರೀತಿಲಿ ಅವ್ರವ್ರು ಸರಿ ಇರ್ತಾರೆ ಅಲ್ವಾ. ಸೊ ನಾನೇನು ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಬಂದರೆ ಪ್ಯೂರ್ ಸ್ವಲ್ಪ ಸೊಪ್ಪುಗಳು ಎಲ್ಲನೂ ತೊಗೊಂಡು ಹಣ್ಣುಗಳು ಮತ್ತು ತರಕಾರಿ ಎಲ್ಲ ಕೂಡ ನಾನು ತೊಗೊಂಡು ಕೂತ್ಕೊಂಡೆ. ಇನ್ನು ಮಮ್ಮಿ ಮತ್ತು ಚಿಕ್ಕಮ್ಮ ಹೋಗಿ ತಗೊತಾ ಇದ್ರು. ಇನ್ನು ನನ್ನ ಮಗಳು ನೋಡಿ ಇಲ್ಲಿ, ಅಂದರೆ ಅವಳನ್ನ ನನಗೆ ತಡಿಯೋಕ್ಕೆ ಆಗಲ್ಲ ಸೀರಿಯಸ್ಲಿ. ಐಸ್ ಕ್ರೀಮ್ ಆಯಿತು, ಮಾವಿನ ಎಣ್ಣೆನಾಯಿತು, ಮತ್ತು ಇನ್ನು ಏನು ಬೇಕು ಕಂಡಿದ್ದೆಲ್ಲ ಕೇಳ್ತಾಳೆ. ಆಟ ಸಾಮಾನಾಯಿತು, ಅವಳಿಗೆ ಎಲ್ಲಾದರೂ ಹೋದರೆ ಒಂದು 300 ರುಪೀಸ್ ಆ ಥರ ಎತ್ತಿಟ್ಬಿಟ್ಟಿರಬೇಕು, ಇಲ್ಲ ಅಂದ್ರಂತೂ ಭಾರಿ ತುಂಟಾಟ ಆಡ್ತಾಳೆ. ಸೊ ಸಂಜೆ ಒಂದು 5:36 ಆಗಿತ್ತು ಅನ್ಕೊತೀನಿ. ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು ನನಗೆ. ಇನ್ನು ಲಾಸ್ಟು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ 1-2 kg ಮಾವಿನ ಹಣ್ಣು ತೊಗೊಂಡೆ. ಯಾಕಂದರೆ ನನಗೆ ನನ್ನ ಮಗಳಿಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೆ ಹೇಳ್ತಾ ಇದ್ದೆ ವಿಡಿಯೋ ಮಾಡ್ತಿದ್ದೀನಿ, ನೀವು ಬರ್ತೀರಾ ಆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನಂದು ಶಾಪಿಂಗ್. ಸೀರೆ ಎಲ್ಲ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದು ನಾನು ಫ್ರೆಶ್ ಅಪ್ ಆಗಿ ನಂದು ಡಿನ್ನರ್ ಕೂಡ ಮುಗಿಸ್ದೆ, 7ಗೆ ಮುಗಿಸಿದ್ದೀನಿ. ಸೊ ಇವಾಗ ನಿಮಗೆ ಸೀರೆ ತೋರಿಸೋಣ ಮತ್ತು ಅದ್ರದ್ದು ಅಮೌಂಟ್ ಎಲ್ಲ ಹೇಳೋಣ. ಆ್ಯಂಡ್ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನಾನು ಫಸ್ಟ್ ಆಫ್ಟರ್ ಲಾಂಗ್ ಟೈಮ್
ಅಂದರೆ ತಂಗಿ ಮದುವೆ ಆದಮೇಲೆ ಅಂದರೆ ಮದುವೆ ಬಿಟ್ಟು ಈ ಥರ ಒಕೇಶನ್ಸ್ಗೆ ಅಂತ ನಾನು ಕಾಸ್ಟ್ಲಿ ಸೀರೆ ತೊಗೊಂಡಿರೋದು. ಯಾವ ಸರಿನೂ ಇಷ್ಟು ಕಾಸ್ಟ್ಲಿ ಸೀರೆ ತಗೊಂಡೇ ಇರಲಿಲ್ಲ. ಫಸ್ಟು ಸಿಂಪಲ್ ಸೀರೆ ತೋರಿಸ್ತೀನಿ. ಓಕೆ, ಸೊ ದಿಸ್ ಒನ್ ಇಸ್ ಮೈ ಫಸ್ಟ್ ಸ್ಯಾರಿ. ಅಂದರೆ ಇದು ದೇವ್ರಿಗೆ ಉಡ್ಸೋಕ್ಕೆ ಅಂತ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋದು. ಇದು ಕೆಟ್ಟ ಥರ ಬರುತ್ತೆ ಅಂತ ಅನ್ಕೊಂತೀನಿ. ಕ್ರೇಪ್ ಮೈಸೂರು ಸಿಲ್ಕ್ ಥರ ಬರಲ್ಲ ಇದು. ಅದ್ಯಾವುದೋ ನನಗೆ ನೇಮ್ ಅಷ್ಟಾಗಿ ಗೊತ್ತಿಲ್ಲ ಆಯಿತಾ. ಬಟ್ ಇದು ನಾನು ರೀಲಲ್ಲಿ ನೋಡಿ ತಗೊಂಡಿದ್ದು. ಫಸ್ಟ್ ನೀವೆಲ್ಲ ನೋಡಿದ್ರಲ್ವಾ, ಫಸ್ಟು ನಾವು ಸುಮಂಗಲಿ ಸಿಲ್ಕ್ ಹೋಗಿದ್ವಿ. ಅಲ್ಲಿ ಅಷ್ಟಾಗಿ ಇಷ್ಟ ಆಗಲಿಲ್ಲ. ನಾನು ಫಸ್ಟ್ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಮೈಸೂರು ಸಿಲ್ಕ್ ತಗೊಳ್ಳೋಣ ಕ್ರೇಪ್ ಅಂತ. ನಂದು ಬಜೆಟ್ ಇದ್ದಿದ್ದು 10,000 ಅಷ್ಟೇ. ಬಟ್ ಆದರೆ ನನಗೆ 10,000ಗೆ ಯಾವುದೂ ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಪ್ಯೂರ್ ಕಾಂಚಿವರಂ ಸ್ಯಾರಿ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ. ಇದು ಅಮೌಂಟ್ ಬಂದು ನೋಡ್ಬೋದು ಇಲ್ಲಿ 1900 ರುಪೀಸು. ತುಂಬ ಚೆನ್ನಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಇದು ದೇವ್ರಿಗೆ ಗುಡ್ಸೋಕ್ಕೆ ಅಂತ ತಂದಿರೋದು. ಬ್ಲೌಸ್ ಪೀಸ್ ಬಂದು ತುಂಬ ಪ್ಲೇನ್ ಬಂದಿದೆ, ಸೊ ದಟ್ ನಾನು ಚೆನ್ನಾಗಿ ವರ್ಕ್ ಮಾಡ್ಕೊಬೋದು ಅಂತ. ತುಂಬಾ ಪ್ಲೇನ್ ಬಂದಿದೆ. ಆ್ಯಂಡ್ ಸೀರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ಒಂಥರ ಪೀಚ್ ಕಲರ್, ಲೈಟ್ ಪೀಚ್ ಕಲರ್ ಬರುತ್ತೆ. ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ಬಾರ್ಡರ್ ಕೂಡ ತುಂಬ ಸಿಂಪಲ್ ಆಗಿದೆ. ಸೊ ದಿಸ್ ಇಸ್ ಒನ್ ಸ್ಯಾರಿ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಸ್ಯಾರಿ, ದಿಸ್ ಒನ್. ತಗೊಂಡ್ಮೇಲೆ ಸೀರಿಯಸ್ಲಿ ಮನೆಗೆ ಬರೋವರೆಗೂ ಒಂಥರ ಫೀಲ್ ಆಗ್ತಿತ್ತು ನನಗೆ, ಇಷ್ಟು ತೊಗೊಂಬಿಟ್ನಲ್ಲ ಅಂತ. ನನಗೆ ಸ್ಯಾರಿಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಸ್ಟಿಲ್ ಈ ವರ್ಷ ಚೆನ್ನಾಗಿರೋದು ತೊಗೊಬೇಕು, ಮೈಸೂರು ಸಿಲ್ಕೆ ತೊಗೋಬೇಕಂತ ಇದ್ದಿದ್ದು. ಬಟ್ ನನಗೆ ಬಾರ್ಡರ್ ತುಂಬ ಚಿಕ್ಕ ಬರ್ತಾಯಿತ್ತು. 10,000 ಒಳಗಡೆ ಆದರೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದಕ್ಕೆ ಹೋದೆ. ಎಲ್ಲರಿಗೂ ಇಷ್ಟ ಆಯಿತು ಸ್ಯಾರಿ ವೇರ್ ಮಾಡಿದಾಗ. ನೀವು ನೋಡಿರ್ತೀರ ಅಲ್ಲಿ ನನ್ನ ವಿಡಿಯೋದಲ್ಲಿ. ಸೊ ದಿಸ್ ಇಸ್ ಮೈ ಸ್ಯಾರಿ. ವಿಡಿಯೋದಲ್ಲಿ ಹೇಗೆ ಬರ್ತಿದೆ ಗೊತ್ತಿಲ್ಲ, ನಾನು ವೇರ್ ಮಾಡಿದ್ದಾರೆ ಅದನ್ನು ನೋಡಿ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ದಿಸ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಇದು ಕಾಂಬಿನೇಷನ್ ಬಂದು ಸ್ಕೈ ಬ್ಲೂ ಆ್ಯಂಡ್ ಬ್ಲ್ಯಾಕ್. ನನ್ನ ಹತ್ರ ಈ ಕಾಂಬಿನೇಷನ್ ಇರಲೇ ಇಲ್ಲ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿದೆ, ಸಾಫ್ಟ್. ಆ್ಯಂಡ್ ಒಳಗಡೆ ಓಪನ್ ಮಾಡಿದರೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಹಾಕೊತೀನಲ್ವ, ಅವಾಗ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಇದು ನನಗೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಕೊಡಿಸಿದ್ದು, ಇಬ್ಬರು ಸೇರಿ ಕೊಡಿಸಿದ್ದು. ಅಂದರೆ 2 ಸ್ಯಾರಿನೂ. 2 ಸ್ಯಾರಿಯಿಂದ ಬಿಲ್ಲು ನನಗೆ 9,100 ರುಪೀಸ್ ಆಯಿತು. ಇದು 7,000 ಅಂದರೆ ಇದು ಆಫರ್ ಇದೆ ಆ್ಯಕ್ಚುಲಿ ವರಲಕ್ಷ್ಮಿ ಹಬ್ಬದ್ದು. ಹಾಂ, ಸೊ ಆಫರ್ ಆಗಿ 7,200 ರುಪೀಸ್ ಈ ಸ್ಯಾರಿಗೆ. ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಬಾರ್ಡರ್ ನೋಡಬೇಕಂದ್ರೆ ಇದು ಬಂದು ಪಲ್ಲು ಬರುತ್ತಲ್ಲ, ಅದು ಈ ಥರ ಬರುತ್ತೆ ಸೀರೆ ಪೂರ. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಷ್ಟು ಅಮೌಂಟ್ ಕೊಡಬೇಕು ಅಂತಲೇ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಈ ಸರಿ. ಇದನ್ನು ಆಮೇಲೆ ಮಡ್ಚ್ಕೊತೀನಿ ನಾನು, ಕ್ಲೀನಾಗಿ ಮಡ್ಚ್ಬೇಕು ಇದನ್ನು. ಸೊ ನಿಮ್ಗೆಲ್ಲರಿಗೂ ಸ್ಯಾರಿ ಇಷ್ಟ ಆಯಿತು ಅಂತ ಅನ್ಕೊತೀನಿ ಎರಡೂ. ಯಾಕೆ ನಾನು ಸ್ವಲ್ಪ ಗ್ರ್ಯಾಂಡಾಗಿ ತೊಗೊಂಡಿದ್ದೀನಿ ಅಂದರೆ, ನಾನು ವರಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತೀನಿ. ನನಗೊಂಥರ ಅದು ವರ್ಷಕ್ಕೆ ಒಂದ್ಸಲಿ ತುಂಬ ಸ್ಪೆಷಲ್ ಹಬ್ಬ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಸ್ಟ್ಲಿ ಹಾಕ್ಕೊಂಡು ಇದನ್ನು ದೇವ್ರಿಗೆ ಹಾಕ್ತೀನಿ. ಆ ಸೀರೆನ ನಾನು ಗೌರಿ ಹಬ್ಬಕ್ಕೆ ಹಾಕ್ಕೊತೀನಿ. ಸೊ ಈ ವರ್ಷಕ್ಕೆ ಇಷ್ಟ ನಂದು ಶಾಪಿಂಗ್. ಇನ್ನು ಸೀರೆ ಶಾಪಿಂಗ್ ಎಲ್ಲ ನಾನು ನೆಕ್ಸ್ಟ್ ಇನ್ನು ಯಾವುದಕ್ಕೂ ತೊಗೊಳ್ಳಲ್ಲ. ನಾನು ಸ್ಪೆಂಡ್ ಮಾಡೋದು ವರಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಜಾಸ್ತಿ. ಗೌರಿ ಹಬ್ಬಕ್ಕೆ ಅತ್ತೆ ಕೊಡಿಸ್ತಾ ಇದ್ರು. ಬಟ್ ಒಂದು ಗೋ ಅಲ್ಲೇ 2 ಸೀರೆ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಬರ್ತಾ ನೆಕ್ಸ್ಟು ವರಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಇನ್ನೂ ಇದೆ ಸ್ವಲ್ಪ. ಅದೆಲ್ಲ ಮಾಡಿ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಬಾಯ್.